ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಕೋರ್ಟು ಕಚೇರಿ ತುಂಬಾ ಅದು ಇದು ಕೇಸ್ಗಳು ಓಡಾಡ್ತಾನೆ ಇರ್ತೀರಾ. ಸೊ ತುಂಬಾ ಎಲ್ಲೋದ್ರೂ ಸೋಲು 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 ನಿರಾಸನೆ ಆಗ್ತಾ ಇರುತ್ತೆ. ಈ ವಿಚಾರವಾಗಿ ದೀಕ್ಷೆಗಳನ್ನ ತಗೊಂಡು ನೀವು ಸಿದ್ಧಿಗಳನ್ನ ಕೂಡ ಮಾಡ್ಕೋಬಹುದು. ಗುರುಗಳೇ ನಮಸ್ಕಾರ. ಗುರುಗಳೀಗ ತುಂಬಾ ಜನ ಅದು ಇದು ಅಂತ ಓಡಾಡ್ತಿರ್ತಾರೆ. ಎಲ್ಲಿಗೋದ್ರೂ ಕೋರ್ಟು ಕೇಸು ಕಚೇರಿ ಅದು ಇದು ಅಂತ ಎಲ್ಲೋದ್ರೂ ಅವ್ರಿಗೆ ನಿರಾಸೆನೆ ಆಗ್ತಿರುತ್ತೆ, ಸೋಲೆ ಆಗ್ತಿರುತ್ತೆ. ಸೊ ದೀಕ್ಷೆ ತಗೊಳ್ಳೋ ಮೂಲಕ ಅವರು ಸಿದ್ಧಿ ಮಾಡ್ಕೊಂಡು ಇದನ್ನ ಗೆಲ್ಬಹುದಾ? ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳಿರುತ್ತೆ. ಶಕ್ತಿಗಳನ್ನ ನಾವು ಎನರ್ಜಿ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ಆಯ್ತಾ? ಯಾಕೆ ಸೋಲ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ನೆಗೆಟಿವ್ ಎನರ್ಜಿಗಳು ತುಂಬ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆಯ್ತಾ? ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು, ಅಥವಾ ಏನೋ ತೊಂದರೆ ಮಾಡಿಸ್ತಾ ಇರ್ತಾರೆ. ಯಾರಾದರೂ ಇವ್ರು ಸೋಲ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ, ಒಂದು ಜಮೀನು ವಿಚಾರಕ್ಕೆ ಹೋಗಲಿ, ಒಂದು ಕೋರ್ಟು ಕಚೇರಿ ವ್ಯವಹಾರಕ್ಕೆ ಹೋಗಲಿ, ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಮಂಗಳ ಕಾರ್ಯಗಳಿಗೆ ಹೋಗಲಿ, ಅಲ್ಲೆಲ್ಲ ಸೋಲ್ಗಳಾಗ್ತಾ ಇದ್ರೆ ಜೀವನದಲ್ಲಿ ಏನಪ್ಪ ಇದು, ನನ್ನ ಗ್ರಾಚಾರನೇ ಸರಿ ಇಲ್ವಲ್ಲ ಅಂತ ಅಂದ್ಕೊಳ್ತಾರೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಕೆಲವರು ಏನಾದ್ರು ಒಂದು ತೊಂದರೆಗಳು ಮಾಡಿರ್ಬೋದು, ತಾಂತ್ರಿಕ ವಿಧಾನದಲ್ಲಿ ಮಾಡಿರ್ಬೋದು, ಅಥವಾ ಏನೋ ಒಂದು ಸಮಸ್ಯೆಗಳು ಇರ್ಬೋದು. ಅಂಥ ಸಮಸ್ಯೆಗಳಿಗೆ ಈ ಥರ ಕಷ್ಟಗಳನ್ನ ಪಡ್ತಾ ಇರ್ತಾರೆ, ಸೋಲು ಅನುಭವಿಸ್ತಾ ಇರ್ತಾರೆ. ಇಂಥ ಸೋಲು ಅನುಭವಿಸ್ತಾ ಇರಬೇಕಾದ್ರೆ ಇದಕ್ಕೆ ಒಂದು ಒಳ್ಳೆಯ ಒಂದು ಪರಿಹಾರ ಏನು? ನಾವು ಗೆಲುವನ್ನೇ ನೋಡ್ಬೇಕು, ಸೋಲನ್ನೇ ನೋಡಬಾರ್ದು. ಆ ಥರದ್ದೊಂದು ಏನಾದ್ರು ಪರಿಹಾರ ಇದೆಯಾ ಅಂತಕ್ಕಂಥದ್ದು ಹಲವಾರು ಜನರ ಪ್ರಶ್ನೆ ಇದೆ. ಹಾಗಾಗಿ ನೀವು ಕೂಡ ಅದೇ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೀರಾ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಇದಕ್ಕೆ ವಿಶೇಷವಾಗಿ ವೀರಭದ್ರೇಶ್ವರ ಅನ್ನುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇದೆ. ವೀರಭದ್ರೇಶ್ವರ, ಆ ವೀರಭದ್ರೇಶ್ವರನ ಒಂದು ಯಂತ್ರ, ವೀರಭದ್ರೇಶ್ವರನ ಒಂದು ತಂತ್ರ, ವೀರಭದ್ರೇಶ್ವರನ ಒಂದು ಮಂತ್ರ, ಇದನ್ನೆಲ್ಲ ಯಾರು ಕರೆಕ್ಟಾಗಿ ಪರಿಪಾಲನೆಯನ್ನು ಮಾಡ್ತಾರೋ, ವೀರಭದ್ರೇಶ್ವರನ ಒಂದು ದೀಕ್ಷೆಯನ್ನು ತಗೊಂಡು ಕರೆಕ್ಟಾಗಿ ಆ ಒಂದು ದೇವರನ್ನು ಒಲಿಸ್ಕೊಳ್ತಾರೋ, ವೀರಭದ್ರೇಶ್ವರನ್ನ, ಅಲ್ಲಿಗೆ ಏನಾಗತ್ತೆ ಅಂತ ಹೇಳಿದ್ರೆ, ನೋಡಿ ಏನು ಹೇಳ್ತಾರೆ ಶ್ಲೋಕದಲ್ಲಿ, ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ಅಂತ ಹೇಳ್ತಾರೆ. ಈಶಾನ ಸರ್ವ ವಿದ್ಯಾನಾಂ, ಈಶ್ವರ ಎಲ್ಲಾ ವಿದ್ಯೆಗಳಿಗೂ ಅಧಿಪತಿ. ಈಶ್ವರ ಸರ್ವಭೂತಾನಾಂ, ಈಶ್ವರ ಎಲ್ಲಾ ಭೂತಗಣಗಳು ಏನ್ ಕರಿತೀವಿ, ಭೂತ ಪ್ರೇತ ಪಿಶಾಚಿಗಳಿಗೆ ಅಧಿಪತಿ ಯಾರು? ಈಶ್ವರ. ಈ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ, ಬ್ರಹ್ಮನೂ ಅವನೇನೆ, ಬ್ರಹ್ಮನ ತಂದೆನೂ ಅವನೇನೆ, ಯಾರು? ಶಿವ. ಆದ್ರಿಂದ ಅಷ್ಟು ಮೂಲಾಧಾರವಾಗಿರ್ತಕ್ಕಂಥ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆ ಶಕ್ತಿ, ಶಿವನ ಶಕ್ತಿ, ಯಾವ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ಜಯವೇ ಕೊಡುತ್ತೆ ಹೊರತು ಸೋಲಕ್ಕೆ ಬಿಡೋದಿಲ್ಲ. ಮತ್ತೆ ಯಾರು ಏನೇ ಮಾಡಿಸಿದ್ರು ಕೂಡ ಆ ಒಂದು ವೀರಭದ್ರನ ಒಂದು ಅನುಕೂಲ ಅನುಗ್ರಹ ಯಾರಿಗಿರುತ್ತಲ್ಲ, ಅವರು ಯಾವುದೇ ಥರದ ಸೋಲನ್ನು ಅನುಭವಿಸೋಕ್ಕಾಗಲ್ಲ. ಹಾಗಾಗಿ ಶಿವನ ಒಂದು ಜಟೆಯಿಂದ ಹುಟ್ಟಿರ್ತಕ್ಕಂಥನು ವೀರಭದ್ರೇಶ್ವರ. ರುದ್ರಾಕ್ಷಿ ಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮಂಥ ಗುರುಗಳ ಒಂದು ಸಮಕ್ಷಮದಲ್ಲಿ ಸಿದ್ಧಿಯನ್ನು ತಗೊಂಡು, ಆ ಸಿದ್ಧಿಯನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಕರೆಕ್ಟಾಗಿ ಆ ಒಂದು ಸಿದ್ಧಿಯನ್ನು ಮಾಡಿಕೊಂಡು, ಭಸ್ಮ ತುಂಬ ಇಂಪಾರ್ಟೆಂಟು. ಭಸ್ಮ ಅಂದರೆ ಬಂಗಾರ ಅಂತ ಹೇಳ್ತೀವಿ, ನಮ್ದು ಬಂಗಾರನೇ ಅದು. ಸೊ ಹಾಗಾಗಿ ಆ ಒಂದು ಭಸ್ಮವನ್ನು ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ ಆ ಒಂದು ಭಸ್ಮ ಲೇಪನವನ್ನು ಮಾಡಿಕೊಂಡು, ಹಣೆಗೆ ಮೈ ಕೈಗೆ ಎಲ್ಲ ನಾವು ಭಸ್ಮವನ್ನು ಹಚ್ಕೊಂಡು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ಜಯ ಅಂತಲೇ ಸಿಗುತ್ತೆ. ಸೋಲು ಅಂತಕ್ಕಂಥ ಮಾತೇ ಇರಲ್ಲ. ಯಾಕಂದರೆ ಆ ಶಿವನ ಒಂದು ವೀರಭದ್ರೇಶ್ವರನ ಒಂದು ಶಕ್ತಿ ಇದೆಯಲ್ಲ, ಅದು ನಮ್ಮ ಜೊತೆಗಿರುತ್ತೆ. ಹಾಗಾಗಿ ಎಲ್ಲೇ ಹೋಗಿ ಯಾವುದೇ, ಇವಾಗ ನಾನು ಏನೋ ಒಂದು ತಂತ್ರ ಮಾಡಿ ಹಾಕಿದ್ರು ಕೂಡ ಅದನ್ನು ತುಳಿದುಕೊಂಡು ಬೇಕಾದ್ರೆ ಬಂದ್ಬಿಡ್ಬೋದು ಆ ಶಕ್ತಿ ಇರೋರು, ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ವೀರಭದ್ರೇಶ್ವರನ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಯಾರಿಗಿರುತ್ತೋ ಅವರು ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಸಾಧನೆಯನ್ನು ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿ ಮುಂದುವರ್ಬೋದು. ಮತ್ತೆ ಸೋಲು ಅಂತಕ್ಕಂಥ ಮಾತೇ ಇರಲ್ಲ ಅವ್ರ ಜೀವನದಲ್ಲಿ. ಮತ್ತೆ ಮಂಗಳ ಕಾರ್ಯಗಳು ನಡೆಯುತ್ತೆ, ವಿವಾಹ ಆಗಲಿ, ಮಕ್ಕಳಾಗಲಿ, ಮುಂದೆ ಏನಾದ್ರು ಒಂದು ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಾಗಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಯಾವುದೇ ವಿಘ್ನಗಳು ಬರಲ್ಲ. ಮತ್ತು ಯಾರಾದ್ರು ಏನಾದ್ರು ಮಾಡಿಸಿದ್ರೆ ಅದು ಕ್ಲಿಯರ್ ಆಗುತ್ತೆ. ಮತ್ತು ಜೊತೆಗೆ ಯಾರಾದ್ರು ಒಂದು ಮಾಡಿಸ್ಬೇಕು ಅಂದ್ಕೊಂಡ್ರು ಕೂಡ ಅವ್ರಿಗೆ ಭಯ ಬಂದ್ಬಿಡುತ್ತೆ, ಹಿಂಗಾದ್ರೆ ಹೆಂಗಾಗುತ್ತೋ, ಹಂಗಾದ್ರೆ ಹಿಂಗಾಗುತ್ತೋ ಅಂದ್ಬಿಟ್ಟು ಭಯ ಬಂದು ಅವ್ರು ಮಾಡ್ಸಕ್ಕೆ ಹೋಗೋದಿಲ್ಲ.
ಈ ತರ ಎಲ್ಲ ಮಾಡಿದಾಗ ಅವರು ಬಹಳ ಒಂದು ಅನುಕೂಲವನ್ನು ಪಡ್ಕೋಬಹುದು. ಸೊ ಹಾಗಾಗಿ ವೀರಭದ್ರೇಶ್ವರನ ಸಿದ್ಧಿಯಿಂದ ಈ ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬಹಳ ಚೆನ್ನಾಗಿರ್ತಕ್ಕಂಥ ವರ್ಕ್ ಆಗುವಂತ ಒಂದು ದೇವರದು. ಹಾಗಾಗಿ ಈ ಸಿದ್ಧಿಯನ್ನ ಮಾಡ್ಕೋಬಹುದು. ಗುರುಗಳೀಗ ವೀರಭದ್ರೇಶ್ವರ ಸ್ವಾಮಿದು ಸಿದ್ಧಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ. ನಿಮ್ಮಲ್ಲಿ ಬಂದ್ರೆ ನೀವು ಜನಗಳಿಗೆ ಈ ಸಿದ್ಧಿ ಮೂಲಕ ಏನಾದ್ರು ಪರಿಹಾರ ಕೊಡ್ತೀರಾ? ಖಂಡಿತವಾಗ್ಲು ನಾವು ನೋಡಿ, ಇವಾಗ ಆಂಧ್ರದಲ್ಲಿ ಈ ಒಂದು ವೀರಭದ್ರೇಶ್ವರನ ಮಹಾ ಆರಾಧಕರಿಂದ ನಾವು ಅದನ್ನ ತಗೊಂಡಿದೀವಿ, ಸಿದ್ಧಿನ ತಗೊಂಡಿದೀವಿ. ಹಾಗಾಗಿ ಬಂದಿರತಕ್ಕಂಥವ್ರಿಗೆ ನಾವು ರುದ್ರಾಕ್ಷಿ ಮಾಲೆ, ತ್ರಿಶೂಲ, ಯಂತ್ರ ಎಲ್ಲ ಕೊಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ವೀರಭದ್ರೇಶ್ವರ ಸಿದ್ಧಿಯನ್ನ ಕೊಡ್ತೀವಿ. ಆ ಸಿದ್ಧಿಯನ್ನ ತಗೊಂಡು ಅವರು ಕರೆಕ್ಟಾಗಿ ನಾವು ಹೇಳಿರ್ತಕ್ಕಂಥ ಒಂದು ದಿನದಲ್ಲಿ, ಹೇಳಿರ್ತಕ್ಕಂಥ ಒಂದು ಸಮಯದಲ್ಲಿ ನಾವು ಹೆಂಗ್ ಹೇಳ್ತೀವೋ ಅದೇ ತರ ಅವರು ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಅನುಕೂಲ ಆಗುತ್ತೆ, ಅನುಗ್ರಹ ಆಗುತ್ತೆ, ಒಳ್ಳೆಯ ಒಂದು ಜೀವನದಲ್ಲಿ ಮುಂದೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಕೋರ್ಟು ಕಚೇರಿ ಅಂತ ತುಂಬಾ ಒತ್ತಡ, ಸುಸ್ತಾಗಿ ಹೋಗಿರ್ತೀರಾ, ಓಡಾಟಗಳು, ತಲೆ ಕೆಡ್ಸ್ಕೊಂಡಿರ್ತೀರಾ ತುಂಬಾ. ಇದಕ್ಕೆಲ್ಲ ಒಂದು ಸರಳವಾದ ಪರಿಹಾರ ಗುರುಗಳು ಹೇಳಿದ್ದಾರೆ. ವೀರಭದ್ರೇಶ್ವರ ಸ್ವಾಮಿಯ ಸಿದ್ಧಿನ ಪಡ್ಕೊಂಡು ನೀವು ಕೂಡ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳಿ. ನಮಸ್ಕಾರ.